ನೌಕರಿಯ ಹುದ್ದೆದಲ್ಲಿದ್ದಂಥವು ದೊಡ್ಡ ಸಂಬಳ ಬರ್ತಿತ್ತು, ಆರಾಮಾಗಿ ಕಚೇರಿ ಒಳಗಡೆ ಎಲ್ಲ ವ್ಯವಸ್ಥೆ ಇತ್ತು. ಗುರುಗಳು ಕರೆದು ಹೇಳಿದ್ರು, ಇಲ್ಲಿ ಬಾ ಎಮರ್ಜೆನ್ಸಿಗೆ, ನನ್ನ ಆದೇಶ ಇದೆ, ನೀ ಸರ್ಕಾರಿಯ ನೌಕರಿ ಪಡ್ಕೊಂಡು ನೀನೊಬ್ಬನೇ ಸಂಬಳ ತಗೊಂಡು ನೀನೊಬ್ಬನೇ ಆರಾಮಿರುವಂಥ ಅವಶ್ಯಕತೆ ಇಲ್ಲ. ನಿನ್ನ ಸಮಾಜ ಭಾಳ ಹಿಂದುಳಿದ ಸಮಾಜ, ನಿನ್ನ ಸಮಾಜ ಭಾಳ ಮುಂದೆ ಬರಬೇಕು. ನಿನ್ನ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಬ್ಬ ಸಮರ್ಥ ಆ ಮಾರ್ಗದರ್ಶಕ ಗುರು ಬೇಕಾಗ್ತಾನೆ. ಹಾಗಾಗಿ ಇವತ್ತೇ ನೌಕರಿಗೆ ರಾಜೀನಾಮೆ ಕೊಡು, ನಾ ಆಶೀರ್ವಾದ ಮಾಡ್ತೀನಿ. ಸಮಾಜದ ಒಂದು ಧರ್ಮ ಮಾರ್ಗದರ್ಶನವನ್ನು ಮಾಡುವಂಥ ಶ್ರೇಷ್ಠ ಮಹಾರಾಜ ಆಗು ಅಂತ ತಿಳ್ಕೊಂಡು ಗುರುಗಳ ಆಶೀರ್ವಾದವನ್ನು ಮಾಡಿ. ಆದರೂ ಕೂಡ ಕಷ್ಟದಲ್ಲಿ ಬಡತನ ಪರಿಸ್ಥಿತಿಯಲ್ಲಿ ಒಂದು ಸರ್ಕಾರಿ ನೌಕರಿ ಸಿಕ್ಕಿದೆ ಅಂತಂದರೆ ಅದು ಭಾಳ ದೊಡ್ಡ ಹುದ್ದೆ ಅಂತ ಅವರಿಗೆ ಆ ಭಾವನೆ ಇತ್ತು. ಆದರೂ ಗುರುಗಳು ಹೇಳ್ತಾರೆ ಅಂದ್ಕೊಳ್ಳೆ ಸ್ವಲ್ಪ ಇಲ್ಲ ನಾನು ನೌಕರಿಗೆ ಹೋಗಲೇಬೇಕು ಅನ್ನುವಂಥದ್ದು ಏನೋ ಒಂದು ಹಂಬಲದಿಂದ ಹೋದರೆ, ಇವರು ನೌಕರಿಗೆ ಹೋಗಿ ಕೂಡುವಂಥ ಕುರ್ಚಿ ಮೇಲೆ ಕೂಡೋದು, ಇವ್ರು ಹೋಗಿ ಕೂಡೋದಕ್ಕಿಂತ ಮುಂಚೆ ಅಲ್ಲಿ ಒಂದು ನಾಗರ ಹಾವ ಹಿಡಿ ಎತ್ಕೊಂಡು ನಿಂತಿತ್ತು. ಇವ್ರಿಗೆ ಕೂಡೋಕ್ಕೆ ಬಿಡ್ತಿರ್ಲಿಲ್ಲ. ಅವಾಗ ಅದು ಅರ್ಥ ಆಯಿತು, ಇದು ನನ್ನ ಗುರುಗಳ ಗುರುವಾಣಿ, ನಾನು ಯಾವ ಹುದ್ದೆಗೆ ಬಂದರೂ ಗುರುಗಳು ನನಗೆ ಕೂಡುಗೊಳ್ಳೋದಿಲ್ಲ. ನನ್ನ ಕಾಯಕ ಇಲ್ಲಿವರೆಗೆ ಸರ್ಕಾರಕ್ಕೆ ಸೇವೆ ಸಮರ್ಪಣ ಆಯಿತು, ಇನ್ನು ಮುಂದೆ ನನ್ನ ಸಮಾಜಕ್ಕೆ ನನ್ನ ಸೇವೆ ಸಮರ್ಪಣ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಕಾವಿಯನ್ನು ಧರಿಸಿ ಜಯಸಿಂಗ್ ಮಹಾರಾಜರು ಮುಗುಳ್ನಾಗವ್ ಮಹಾಮಠ ಸ್ಥಾಪನೆ ಮಾಡಿರುವಂಥ ಮಠವನ್ನು ನೋಡಿದ್ರೆ ನಿಜವಾಗಿಯೂ ಕೂಡ ಬಸವಣ್ಣನವರ ಆ ತತ್ವವನ್ನು ಇವತ್ತು ಮುಗುಳ್ಕೋಟ್ ಜಿಡ್ಗಾ ಮಠ ಕಾರ್ಯಾಚರಣೆಯಲ್ಲಿ ತಂದು ತನ್ನದೇ ಆಗಿರುವಂಥ ಸಮಾನತೆ ಸಮಾಜವನ್ನು ಬೀರ್ತಕ್ಕಂಥದ್ದು. ಬಹುಶಃ ಇವತ್ತು ಬಂಜಾರ ಸಮಾಜದ ಮಠದ